ಇನ್ನು ಮಂಗಳೂರಿನ ಹನಿ ಟ್ರ್ಯಾಪ್ ಕೇಸ್ ವಿಚಾರಕ್ಕೆ ಬರೋಣ. ಮಂಗಳೂರಿನ ಉದ್ಯಮಿಗೆ ಕಾಂಗ್ರೆಸ್ನ ಮುಖಂಡನೇ ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದು ಕೋಟಿ ಕೋಟಿ ಹಣಕ್ಕೋಸ್ಕರ. ಒಂದು ಅಶ್ಲೀಲ ವಿಡಿಯೋವನ್ನ ಬಳಸಿಕೊಂಡು ಕೋಟಿ ಕೋಟಿ ಹಣಕ್ಕೆ ಬ್ಲಾಕ್ ಮೇಲ್ ಮಾಡಿದ್ದ ಆತ. ಬರೋಬ್ಬರಿ 2,75,00,000 ದೋಚ್ಬಿಟ್ಟ. ನಿಜಾಮ್ ಅಂತ ಆ ವ್ಯಕ್ತಿಯ ಹೆಸರು. ನಿಜಾಮ್ ಮತ್ತು ಜಿತೇಶ್ ಇವಿಬ್ರು ಸೇರ್ಕೊಂಡು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋ ಆರೋಪ. ಈ ನಿಜಾಮ್ ಬಂದು ಮಂಗಳೂರಿನ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದ. ಈಗ ಆತನನ್ನ ವಜಾ ಮಾಡಲಾಗಿದೆ. 2024ರಲ್ಲೇ ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡ ತೋಡಿದ್ದ ಈ ಜಿತೇಶ್ ಅನ್ನೋನು ಅಶ್ಲೀಲ ಫೋಟೋ ವಿಡಿಯೋವನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದ. ನಿನ್ ಪತ್ನಿಗೆ ವಿಡಿಯೋ ತೋರಿಸ್ಬಿಡ್ತೀನಿ ಅಂತ ಬೆದರಿಸಿದ್ದಕ್ಕೆ ಹೆದರ್ಕೊಂಡು 35 ಲಕ್ಷ ಬೇಡಿಕೆ ಇಟ್ಟಿದ್ದು. ಅದಕ್ಕೆ ಚೆಕ್ ಮೂಲಕ ಜಿತೇಶ್ಗೆ ಹಣನೂ ಕೊಟ್ಟಿದ್ದ ಉದ್ಯಮಿ. ಆದ್ರೆ ಆ ವಿಚಾರ ಅಲ್ಲಿಗೆ ಮುಗಿಲಿಲ್ಲ. ಹಣ ಅಂದ್ರೆ ಹೆಣನು ಬಾಯ್ ಬಿಡುತ್ತೆ. ನಂಗೆ ಕೊಟ್ಟ ಹಣ ಸಾಕಾಗ್ಲಿಲ್ಲ ಆ ಬ್ಲಾಕ್ ಮೇಲರ್ಗೆ. ನಿಜಾಮ್ ಮತ್ತು ಜಿತೇಶ್ ಅವರಿಬ್ಬರಿಗೂ ಸಾಕಾಗ್ಲಿಲ್ಲ ಆ ಹಣ. ಅದಕ್ಕೇನ್ ಮಾಡಿದ್ರು, ಮತ್ತೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಮೊದಲ ಹಂತದಲ್ಲಿ 35 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದು ಅಷ್ಟೇ. ಆಮೇಲೆ ಮತ್ತೆ ಸೆಕೆಂಡ್ ಪಾರ್ಟ್ಗೆ ಹೋದ್ರೆ ಮತ್ತೆ ಹಣಕ್ಕೆ ಬೇಡಿಕೆ ಇಡ್ತಾನೆ ಆ ಕೈ ಮುಖಂಡ ನಿಜಾಮ್. ಜಿತೇಶ್ ಜೊತೆ ಸೇರಿ ಉದ್ಯಮಿಗೆ ಬೆದರಿಕೆ ಹಾಕ್ತಾನೆ ನಿಜಾಮ್. ಈ ನಿಜಾಮ್ ಎಂಟ್ರಿ ಆಗಿ ಉದ್ಯಮಿಯಿಂದ ಮತ್ತೆ ಕೋಟಿ ಕೋಟಿ ಲೂಟಿ ಮಾಡ್ತಾರೆ. ಜಿತೇಶ್ ಆತ್ಮಹತ್ಯೆ ಕತೆ ಕಟ್ಟಿ ಉದ್ಯಮಿ ಬಳಿ ಕೋಟಿ ಕೋಟಿ ಲೂಟಿ ಮಾಡ್ತಾನೆ. 2024ರಲ್ಲಿ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿ ಹೇಳಿರ್ತಾನೆ ನಿಜಾಮ್. ಡೆತ್ ನೋಟ್ ನಲ್ಲಿ ಉದ್ಯಮಿ ಹೆಸರು ಬರೆದಿರೋದಾಗಿ ಕಥೆಯನ್ನ ಸೃಷ್ಟಿ ಮಾಡಿ ಬೆದರಿಕೆ ಹಾಕಿರ್ತಾನೆ. ಪಾಪ ಉದ್ಯಮಿ ಜಿತೇಶ್ ಡೆತ್ ನೋಟ್ ಸ್ಟೋರಿಯನ್ನ ನಂಬಿಡ್ತಾನೆ. ಆಮೇಲೆ ಮರ್ಯಾದೆಗೆ ಹಂಚಿ ನಿಜಾಮ್ ಕೇಳಿದಷ್ಟು ದುಡ್ಡನ್ನ ಕೊಟ್ಬಿಡ್ತಾನೆ. ಈಗ 2026ರ ಜೂನ್ ತಿಂಗಳಲ್ಲಿ ಉದ್ಯಮಿಗೆ ಮಂಗಳೂರಿನಲ್ಲಿ ಕಾಣಿಸ್ಕೊಳ್ತಾನೆ ಈ ಜಿತೇಶ್. ಅಯ್ಯೋ, ಈತ ಸೂಸೈಡ್ ಮಾಡ್ಕೊಂಡ, ಲೆಟರ್ ಅಲ್ಲಿ ನನ್ನ ಹೆಸರು ಬರೆದಿದ್ದ ಅಂತ ಹೆದರಿಸಿ ಕೋಟಿ ಕೋಟಿ ದುಡ್ಡು ಕಿತ್ಕೊಂಡ್ರಲ್ಲ ನನ್ನ ಹತ್ರ ಅಂತೇಳಿ ಆ ಉದ್ಯಮಿಗೆ ಶಾಕ್ ಆಗುತ್ತೆ. ಆಮೇಲೆ ಮಂಗಳೂರಿನ ಔರವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಉದ್ಯಮಿ. ಅದೇ ದೂರಿನ ಆಧಾರದ ಮೇಲೆ ಜಿತೇಶ್ ಹಾಗೂ ನಿಜಾಮ್ ಇಬ್ಬರನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಂಗಳೂರು ಯುವ ಕಾಂಗ್ರೆಸ್ ಮುಖಂಡನಾಗಿದ್ದಾನೆ ಈ ನಿಜಾಮ್. ರಾಜ್ಯದ ಹಲವು ನಾಯಕರ ಜೊತೆಗಿನ ಸಂಪರ್ಕ ಇತ್ತು ನಿಜಾಮ್ಗೆ. ಆ ಫೋಟೋ ಕೂಡ ವೈರಲ್ ಆಗಿದೆ. ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ನಾಯಕರುಗಳೊಟ್ಟಿಗೆ ಫೋಟೋವನ್ನು ಕೂಡ ತೆಗೆಸ್ಕೊಂಡಿದ್ದಾನೆ. ಈ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಈಗ ನಿಜಾಮ್ ಮತ್ತು ಜಿತೇಶ್ ಇಬ್ರು ಅಂಧರಾಗಿದ್ದಾರೆ. ಈಗ ನಿಜಾಮ್ ಪಕ್ಷದಿಂದ ಕಿಕ್ಔಟ್ ಕೂಡ ಮಾಡಿದ್ದಾರೆ. ಈಗ ಆತನನ್ನ ವಜಾ ಕೂಡ ಮಾಡಿದ್ದಾರೆ. ಆತನನ್ನ ಪಕ್ಷದಿಂದ ವಜಾ ಕೂಡ ಮಾಡಿದ್ದಾರೆ. ಉದ್ಯಮಿ ಬ್ಲಾಕ್ ಮೇಲ್ಗೆ ಆ ಆತ್ಮಹತ್ಯೆಯ ಕತೆ ಕಟ್ಟಿದ್ದ ಈ ನಿಜಾಮ್. ಅದೇ ರೋಚಕ. 2024ರಲ್ಲೇ ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡ, ಲೆಟರ್ ಅಲ್ಲಿ ನಿನ್ನ ಹೆಸರು ಬರೆದು ಬಿಟ್ಟಿದ್ದಾನೆ ಅಂತ ಹೇಳಿ ಹೆದರಿಸಿ, ನನಗೊತ್ತು ಇದನ್ನ ಹಂಗೆ ಹೇಗಾದ್ರೂ ಮಾಡಿ ಮುಚ್ಚಾಕ್ತೀನಿ, ಕೋಟಿ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿರ್ತಾನೆ. ಕೇಳದಂತ ಸಂದರ್ಭದಲ್ಲಿ ಮರ್ಯಾದೆಗೂ ಹಂಚಿ ಬಿಡ್ತಾರೆ, ಹೆದರ್ಕೊಂಡು ದುಡ್ಡು ಕೂಡ ಕೊಡ್ತಾರೆ. ಆಮೇಲೆ 2 ವರ್ಷ ಆದ್ಮೇಲೆ ಈಗ ಇದೇ ತಿಂಗಳು ಆತನನ್ನ ನೋಡ್ಬಿಡ್ತಾರೆ. ಇಲ್ಲಿ ನೋಡಿದ ತಕ್ಷಣ ಈತ ಜಿತೇಶು ಆತ್ಮಹತ್ಯೆ ಮಾಡ್ಕೊಂಡ, ಡೆತ್ ನೋಟ್ ಅಲ್ಲಿ ನನ್ನ ಹೆಸರು ಬರೆದಿದ್ದಾನೆ ಅಂತ ಹೇಳಿ ನನ್ನ ಹತ್ರ ದುಡ್ಡು ಇಸ್ಕೊಂಡ್ರಲ್ಲ, ಈತ ಇನ್ನ ಬದುಕೇ ಇದ್ದಾನೆ ಅಂತ ಹೇಳಿ ಶಾಕ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ನಂತರ ಅವರಿಬ್ಬರನ್ನ ಒದ್ದು ಒಳಗಾಕಿದ್ದಾರೆ. ಈಗ ಸುಮಾರು 2,75,00,000 ಹಣ ಉದ್ಯಮಿಯಿಂದ ಕಿತ್ಕೊಂಡಿರೋದು. ಆ ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂಥ ಕತೆ ಸೃಷ್ಟಿ ಮಾಡಿದ್ ಮಾತ್ರ ರೋಚಕ. ಡೆತ್ ನೋಟ್ ಬರೆದಿಟ್ಟಿದ್ದಾನೆ ಅಂತ ಹೇಳೋದು, ಆಮೇಲೆ ಆತನ ಫೋಟೋಗೆ ಶ್ರದ್ಧಾಂಜಲಿ ಅಂತೆಲ್ಲ ಹಾಕಿ ಅದನ್ನ ಸ್ಟೇಟಸ್ ಅಲ್ಲೆಲ್ಲ ಹಾಕಿ, ಆಮೇಲೆ ಈತನಿಗೂ ಫೋಟೋ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡ್ದ, ನಿನ್ನ ಹೆಸರು ಬರೆದು ಬಿಟ್ಟಿದ್ದಾನೆ ಡೆತ್ ನೋಟ್ನಲ್ಲಿ, ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ. ಜೀವಂತ ಇದ್ದವನ ಆತ್ಮಹತ್ಯೆಯ ಕತೆ ಸೃಷ್ಟಿ ಮಾಡಿ ಕೇಸ್ ಹಾಕಿಸಿ ಜೈಲಿಗೆ ತಳ್ಳಿಬಿಡ್ತೀವಿ ನಿಮ್ಮನ್ನ ಅಂತೆಲ್ಲ ಹೆದರಿಸಿ, ಅದನ್ನು ತಪ್ಪಿಸ್ಬೇಕು ಅಂತಂದ್ರೆ ಕೋಟಿ ಕೋಟಿ ಹಣ ಕೊಡಬೇಕು ಅಂತ ಬೇಡಿಕೆ ಇಟ್ಟು ಅದನ್ನು ವಸೂಲಿನೂ ಕೂಡ ಮಾಡ್ದ ಈ ನಿಜಾಮ್. ಏನು ಒಂದೇ ಇಟ್ಟಕ್ಕೆ ಕೊಟ್ಟಿರಲಿಲ್ಲ. 2024ರಿಂದ 2026ರ ತನಕ ಹಂತ ಹಂತವಾಗಿ ಕೋಟ್ಯಾಂತರ ರೂಪಾಯಿ ಹಣ ವಸೂಲಿ ಮಾಡಿದ್ದಾನೆ. ಪಾಪ ಉದ್ಯಮಿ ಈ ಜಿತೇಶ್ ಡೆತ್ ನೋಟ್ ಸ್ಟೋರಿಯನ್ನೆಲ್ಲ ನಂಬಿಟ್ಟಿದ್ದ. ಒಬ್ಬ ದೊಡ್ಡ ಉದ್ಯಮಿ, ಮರ್ಯಾದೆ ಕೂಡ ಹಾಳಾಗುತ್ತೆ ಅಂತ ಹೇಳಿ ಅಂಜಿ ಕೇಳಿದಷ್ಟು ದುಡ್ಡು ಕೊಟ್ಬಿಟ್ರು. 2 ವರ್ಷ
ಆ ಕಥೆನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಆ ನಿಜಾಮ್ ಮತ್ತು ಜಿತೇಶ್. 2,77,00,000 ಹಣ. ಯಾವಾಗ ಅಂದ್ರೆ ಇದೇ ತಿಂಗಳು ಮಂಗಳೂರಿನಲ್ಲಿ ಕಾಣಿಸ್ಕೊಂಡು ಬಿಡ್ತಾನೆ ಈ ಜಿತೇಶ್. ಅಲ್ಲೇ ಈ ಒಂದು ಕಥೆಗೆ ಟ್ವಿಸ್ಟ್ ಸಿಕ್ಕಿದ್ದು. ಈತ ಇನ್ನ ಜೀವಂತವಾಗಿದ್ದಾನಲ್ಲ ಅಂತ ಹೇಳಿ ಮಂಗಳೂರಿನ ಊರಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಉದ್ಯಮಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಅದೇ ಆಧಾರದ ಮೇಲೆ ಇಬ್ಬರನ್ನು ಅರೆಸ್ಟ್ ಮಾಡಿರೋದು, ಅಂದ್ರೆ ಈ ನಿಜಾಮ್ ಮತ್ತು ಈ ಜಿತೇಶ್ ಇಬ್ಬರನ್ನು ಕೂಡ. ಸದ್ಯ ಕಾಂಗ್ರೆಸ್ನಿಂದ ನಿಜಾಮ್ನನ್ನು ಕೂಡ ವಜಾಗೊಳಿಸಲಾಗಿದೆ, ಆತನನ್ನ ಸ್ಥಾನದಿಂದ ಕೆಳಗಿಳಿಸಲಾಗಿದೆ. ಮಂಗಳೂರು ಯುವ ಕಾಂಗ್ರೆಸ್ ಮುಖಂಡ ಆ ಸ್ಥಾನದಿಂದ ಕಿತ್ತಾಕಿದ್ದಾರೆ. ರಾಜ್ಯದ ಹಲವು ನಾಯಕರ ಜೊತೆಗೆ ನಿಜಾಮ್ನ ಫೋಟೋ ವೈರಲ್ ಆಗ್ತಾ ಇತ್ತು. ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಇಂಥವರಿಂದ ಅಂತ ಹೇಳಿ ಮೇಲ್ನೋಟಕ್ಕಂತೂ ಕನ್ಫರ್ಮ್ ಆಗಿದೆ. ಸೊ ಹಾಗಾಗಿನೇ ಕಾಂಗ್ರೆಸ್ ಈಗ ಆತನನ್ನ ತನ್ನ ಸ್ಥಾನದಿಂದ ವಜಾಗೊಳಿಸಿದೆ. ಸಿದ್ದರಾಮಯ್ಯನವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾನೆ ಜಿತೇಶ್. ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಫೋಟೋ ತೆಗೆದುಕೊಂಡಿರೋದು ನಿಜಾಮ್. ಸದ್ಯ ಈಗ ಇವರಿಬ್ಬರು ಪೊಲೀಸರ ಅತಿಥಿಯಾಗಿದ್ದಾರೆ.